ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ರಾಘವ್ ಮಾತಾಡ್ತಿರೋದು. ಇವತ್ತು ನಾನು ವಿಜಯ್ ನಟಿಸಿರುವ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿ ಬಗ್ಗೆ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಒನ್ಲೈನ್ ಸ್ಟೋರಿ ಏನಂತ ನೋಡ್ಕೋದೇ ದೊಡ್ಡ ಕಷ್ಟ ಆಗಿದೆ. ಹಂಗೆ ಆವಾಗಲಿಂದ ಗಾಂಧಿ ಅಂತ ಅವ್ರ ಗ್ಯಾಂಗ್ ಬರ್ತಾರೆ, ಅದರಲ್ಲಿ ಒಬ್ಬ ರಿವೆಂಜ್ ತೊಗೊಳಕ್ಕಂತ ಬರ್ತಾನೆ. ಅದು ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕತೆ ಇದರಲ್ಲಿ ಅಷ್ಟೇ. ಸೊ ನೀವು ಆಲ್ಮೋಸ್ಟ್ ಈ ಹಳೆ ಮೂವಿಗಳನ್ನ ನೋಡಿದರೆ, ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಡಬಲ್ ಆ್ಯಕ್ಟಿಂಗು ಆ ಥರ ಮಾಡಿರೋಂಥ ಮೂವಿಗಳು ನೋಡಿದ್ರೆ ಆರಾಮಾಗಿ ಈ ಸ್ಟೋರಿನ ಪ್ರಿಡಿಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ ಥರ ಇದೆ ಮೂವಿ. ವೆಂಕಟ್ ಪ್ರಭು ಅವರು ಏನಂತಕ್ಕೆ ಈ ಥರ ಡಬ್ಬ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ವಿಜಯ್ ಅವರು ಏನಂತಕ್ಕೆ ಈ ಮೂವಿ ಆದರೂ ಒಪ್ಕೊಂಡ್ರು ಅಂತಲೇ ಗೊತ್ತಾಗ್ತಿಲ್ಲ. ಈ ರಾಜಕೀಯಕ್ಕೆ ಹೋಗ್ತಾರೋ ಬಿಡ್ತಾರೋದು ನೆಕ್ಸ್ಟು. ಬಟ್ ಆಡಿಯನ್ಸ್ಗೆ ಒಂದು ಒಳ್ಳೆ ಮೂವಿ ಕೊಟ್ಟಾದರೂ ಹೋಗ್ಬೋದಾಯ್ತೇನೋ ಅಂತ ಅನಿಸ್ತಿದೆ ನನಗೆ. ಆ್ಯಂಡ್ ಶಂಕರ್ ಅವ್ರ ಮ್ಯೂಸಿಕ್ಕು ಡಬ್ಬ ಥರ ಇದೆ. ಡಬ್ಬ ಥರ ಇದೆ. ಏನಂತಿಕ್ಕಾರೆ ಬಿ ಜಿ ಎಮ್ ಕೇಳೋಕ್ಕೆ ಒಂಥರ ಹಳೇ ಸಾಂಗ್ ಥರ ಬಿ ಜಿ ಎಮ್ ಸ್ಕೋರ್ ಮಾಡಿದ್ದಾರೆ. ಎಲ್ಲೂ ಕೂಡ ಇಷ್ಟ ಆಗಲಿಲ್ಲ. ಅವ್ರು ಕೂಡ ಒಂದು ಕೂಡ ಬಿ ಜಿ ಎಮ್ ಕೂಡ ಇಷ್ಟ ಆಗಲಿಲ್ಲ. ಆ್ಯಂಡ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಯೋಗಿ ಬಾಬು ಅವರು ಕಾಮಿಡಿ ಮಾಡಿರೋದು. ಅವ್ರು ಏನು ಕೆಲಸ ಕೊಡಿದ್ರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಸಂಬಂಧ ಇಲ್ಲದಿರೋ ಸಾಂಗ್ಗಳು ಬರ್ತವೆ ಮಧ್ಯದಲ್ಲಿ. ಫಸ್ಟೇ ಮೂವಿ ಇರಿಟೇಟ್ ಆಗ್ತಾ ಇರ್ತೈತೆ, ಯಾವಾಗಾದರೂ ಎದ್ದೋಗೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ದುಡ್ಡು ಕೊಟ್ಟಿರೋದ್ರಲ್ಲಿ ನೋಡಬೇಕು ಅಂತ ಅನ್ಸುತ್ತೆ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡು ಸಂಬಂಧ ಇಲ್ಲದಿರೋ ಅಂಥ ಫೈಟಿಂಗು ಸುಮ್ಮನೆ ಸ್ಟಂಟ್ ಮಾಡಿದ್ದಾರೆ, ಸುಮ್ಮನೆ ವೇಸ್ಟ್ ಅದು. ಆ್ಯಂಡ್ ಡೇ ಏಜಿಂಗ್ ಡಬ್ಬ ಥರ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಬಿಟ್ಟರೆ ಬೇರೆ ಏನು ಪಾಸಿಟಿವ್ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈ ಮೂವಿ ರಿವ್ಯೂ ಮಾಡೋಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಬಿಕಾಸ್ ಇಟ್ಕೊಟ್ಟಿರೋಂಥ ಮೂವಿಗಳು ವಿಜಯ್ ಅವರು ತುಂಬಾ ಇದೆ. ಬಟ್ ಈ ಮೂವಿ ఎందుకు ಚೂಸ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಇದಾಗಿತ್ತು ನನ್ನ ಇಷ್ಟನ ರಿವ್ಯೂ. ಟೇಕ್ ಕೇರ್, ಬೈ.